ಯಾಕ್ರಬ ಇಬ್ರು ಗರ ಬಡದಾರ ನಿಂತ್ಕೊಂಡ್ಬಿಡ್ರಿ. ಆ ಮಗ ಅಳ್ತೈತೆ, ಎತ್ಕೊಂಡು ಹಾಲು ಉಣ್ಸರಬ. ಹಾಲು ಉಣ್ಸದ ಆಮೇಲೆ ಮಗು ಯಾರ್ದು ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ನೀನಾದ್ರೂ ಉಣ್ಸಬ. ಯಾರ್ದೋ ಮಗಿಗೆ ನಾನ್ ಯಾಕೆ ಹಾಲು ಉಣಿಸ್ಲಿ? ನನ್ ಮಗು ಅಂತ ಹೇಳಿ ನಾನು ಉಣಿಸ್ತೀನಿ. ಅಯ್ಯೋ ಪಾಪಿಗಳ, ಆ ಹಸುಗೂಸು ಈಗ ತಾನೇ ಪ್ರಪಂಚಕ್ಕೆ ಕಾಲಿಟ್ಟೈತೆ, ಅದಷ್ಟೊಂದು ಅಳ್ತೈತೆ. ನಿಮ್ ಕರಳು ಚುರು ಅನ್ನಕ್ಕಿಲ್ವಾ? ಅವಳಾದ್ರೂ ಎತ್ತಿರ್ಲಿ, ನೀನಾದ್ರೂ ಎತ್ತಿರ್ಲಿ, ನಿಮ್ಮಿಬ್ಬರ ಯಾರೋ ಒಬ್ರು ಎತ್ತಿರೋ ಮಗು ತಾನೇ ಅದು. ಎತ್ಕೊಂಡು ಹಾಲು ಉಳಿಸ್ರಿ. ಸತ್ತಿರೋದ್ ಯಾರ್ ಮಗು, ಬದುಕಿರೋದ್ ಯಾರ್ ಮಗು ಅಂತ ಮೊದಲು ನಂಗೆ ಗೊತ್ತಾಗ್ಬೇಕು. ಆ ಮಗು ನಿಮ್ ಮಗು ಮಾತ್ರ ಅಲ್ಲ, ನಮ್ಮ ವಂಶದ ಬೆಳಕು. ಅದು ಹತ್ತು ಸತ್ತಿಗೆ ಹೋಗ್ಬಿಟ್ಟಾತು. ಸತ್ತ ಪರವಾಗಿಲ್ಲ, ನಾನ್ ಹಾಲು ಕೊಡೋದಿಲ್ಲ. ನಾನು ಕೊಡಕ್ಕಿಲ್ಲ. ಬೆಳಗಿರಿ, ಏನ್ಲ ಇದಲ್ಲ? ನಾನು ಈ ಮನೆ ಹಿರಿಯ, ಇನ್ನು ಬದುಕಿದ್ದೀನಿ. ನೀವೆಲ್ಲ ಯಾಕೆ ಹಿಂಗ್ ಆಡ್ತಾ ಇದ್ದೀರಾ? ಆ ಮಗ ಯಾರ್ದು ಅಂತ ಹೇಳ್ಬಿಡ್ಲ? ನೀನು ಯಾಕೆ ಹಿಂಗ್ ಆಟ ಮಾಡ್ತಿದ್ಯಾ? ನಾನ್ ನಿನ್ ಮಗ ಅಲ್ವೇನಪ್ಪಯ್ಯ, ನಿಮ್ಮ ಬುದ್ಧಿ ತಾನೇ ನನಗೂ ಬರ್ಬೇಕು. ಏನ್ಲ ನೀನ್ ಮಾತಾಡ್ತಾ ಇರೋದು? ನಾನು ಬೆಟ್ಟನು ನಿಮ್ಮ ಮಕ್ಕಳೇ ಆಗಿದ್ರು. ಯಾರು ಮೊದಲನೇ ಹೆಂಡತಿ ಮಗ ಅಂತ ನೀವು ಇದುವರೆಗೂ ಹೇಳಿಲ್ವಲ್ಲ? ಬೆಳಗಿರಿ, ಅದನ್ನ ಹೇಳೋದ್ರಿಂದ ಅನುಕೂಲಕ್ಕಿಂತ ಅಪಾಯನೇ ಜಾಸ್ತಿ ಕಳ್ಳ. ಇದು ಹಾಗೇನೆ. ಅವಳ ಮಗು ಅಂದ್ರೆ ಇವಳು ಕೋಪ, ಇವಳು ಮಗು ಅಂದ್ರೆ ಅವಳ ಕೋಪ. ಇವರಿಬ್ರು ಕೋಪದಲ್ಲಿ ಬಲಿಯಾಗೋದು ಮಗುವಿನ ಭವಿಷ್ಯ. ಅವನ್ ಬೆಳೆದ ದೊಡ್ಡವನಾದ್ಮೇಲೆ ನಮ್ಮಪ್ಪ 2 ಮದುವೆ ಮಾಡ್ಕೊಂಡಿದ್ರಿಂದ ತಾನೇ ನನ್ಗಿಂತ ಪರಿಸ್ಥಿತಿಯಿಂದ ಅವನು ನಾನು ತಿರಸ್ಕಾರ ಮಾಡ್ತಾನೆ. ನೀವು ಅವತ್ತೇನ್ ಹೇಳಿದ್ರಿ ಅಪ್ಪಯ್ಯ? ಯಾರೊಬ್ಬರ ಕಣ್ಣಲ್ಲಿ ನೀರು ಹಾಕಿದ್ರು ಅದರಿಂದ ನಮ್ಮ ವಂಶಕ್ಕೆ ಒಳ್ಳೇದಾಗೋದಿಲ್ಲ, ಇಬ್ಬರನ್ನು ಒಂದೇ ತರ ನೋಡ್ಕೋಬೇಕು ಅಂತ. ಈಗ ನಾನೇನಾದ್ರೂ ನಿಜ ಹೇಳಿದ್ರೆ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಕಣ್ಣೀರು ಹಾಕೇ ಹಾಕ್ತಾರೆ. ಇಷ್ಟಕ್ಕೂ ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲಪ್ಪ. ಆ ಸೂಳ್ಗಿತ್ತಿರು ಮಾತ್ರ ಗೊತ್ತು. ಅವರಿಬ್ರು ಇಲ್ಲೇ ಇದ್ರೆ ತೊಂದರೆ ಅಂತ ನಾನೇ ಅವರಿಬ್ಬರನ್ನ ಊರಿಂದ ಆಚೆ ಕಳಿಸ್ಬಿಟ್ಟೆ. ಯಾಕಲ ಹಿಂಗ್ ಮಾಡಿಬಿಟ್ಟೆ ಬೆಳಗಿರಿ? ಈಗ ಅವರಿಬ್ರು ಏನಂತ ಉತ್ತರ ಕೊಡ್ತೀಯಾ? ಸತ್ತಿರೋ ಮಗುನ ಮರೆತು ಇಬ್ರು ಇದನ್ನೇ ತಮ್ಮ ಮಗುನ್ ಬೆಳೆಸ್ಬೇಕಷ್ಟೇ. ಏನು? ಒಂದು ಮಗುಗೆ ಇಬ್ರು ತಾಯಂದ್ರ? ಒಬ್ಬ ತಾಯಿಗೆ ಇಬ್ರು ಮಕ್ಳಿರ್ತಾರೆ, ಒಬ್ಬ ಮಗನ್ಗೆ ಇಬ್ರು ತಾಯಂದ್ರ ಇರೋಕ್ ಸಾಧ್ಯನೇ ಇಲ್ಲ. ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ಹೌದಾ? ಹಾಗಾದ್ರೆ ಹಾಲು ಉಣ್ಸಕ್ಕೆ 3ನೇ ತಾಯಿನ ಗೊತ್ತು ಮಾಡ್ಕೊಳ್ಳಿ. ಯಾಕಲ ನೋಡ್ತಾ ನಿಂತು ಬಿಟ್ಟೆ? ಹೋಗ, ಅದನ್ನು ಕೊಂದು ಬಿಡ್ಲಾ? ಏನ್ ಮಾಡ್ತಿದ್ಯಾ ಮಗ? ಇದು ಎಲ್ಲಿವರೆಗೂ ಅಳುತ್ತೋ ಅಳ್ಳಿ, ಯಾರಾದ್ರೂ ಮುಟ್ಟಿದ್ರೆ ನನ್ ಮೇಲೆ ಆಣೆ.
ಹೌದಾ, ಬರ್ತಾ ಇದೀಯಾ? ತುಂಬಾ ಸಂತೋಷ. ಗಂಗಾ, ಗಂಗಾ, ಮಂಜು ಬರ್ತಿದ್ದಾನೆ. ಮಂಜುನ? ಅಯ್ಯೋ, ಅಡಿಗೆನೆ ಮಾಡ್ಸಿಲ್ಲ. ಬಳ್ಳಾರಿ, ಬಳ್ಳಾರಿ, ಏನು ಇದು? ತಿಂಡಿ ಮಾಡ್ತಾ ಇದ್ರಿ, ಪೂರಿ ಪೂರಿ. ಅಯ್ಯೋ, ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀನೇನ್ ಮಾಡು ಅಂದ್ರೆ ತೆಳ್ಳಗೆ ಅಕ್ಕಿ ರೊಟ್ಟಿ ಮಾಡು. ಆಮೇಲೆ ಚೆನ್ನಾಗಿ ಕಾಯಿ ತುರ್ದು ಚಟ್ನಿ ಮಾಡು. ಆಯ್ತಮ್ಮ. ಅಯ್ಯೋ, ಎಲ್ಲಿದ್ಯಪ್ಪ ಹಿಟ್ಟು? ಬಳ್ಳಾರಿ, ಅಡಿಗೆ ಏನ್ ಮಾಡ್ತಿದ್ಯಾ? ಅಮ್ಮವ್ರು ಹೇಳಿದ್ರು ಅಕ್ಕಿ ರೊಟ್ಟಿ ಮಾಡು ಅಂತ, ಅದನ್ನ ಮಾಡ್ತಾ ಇದ್ದೀರಮ್ಮ. ಅದನ್ನು ಮಾಡು. ಅದ್ರ ಜೊತೆಗೆ ಪೂರಿನ ಚೆಂಡಿಗೆ ಲಟ್ಸಿ ದಪ್ಪ ಮೆಣಸಿನಕಾಯಿ ನೋಡು, ಅದ್ರಲ್ಲಿ ಗೊಜ್ಜು ಮಾಡ್ಬಿಡು. ಆಮೇಲೆ ಸ್ವಲ್ಪ ಕೇಸರಿ ಬಾತ್ ಮಾಡ್ಬಿಡು. ಅಮ್ಮ, ಅಮ್ಮ, ನಿಂತ್ಕೊಳ್ಳೋ. ನಿನಗೆ ಎಷ್ಟು ಸಲ ಹೇಳಿದೀನಿ, ಹೊರಗಡೆಯಿಂದ ಬಂದಾಗ ನೆಟ್ಟಿಗೆ ಒಳಗಡೆ ಬರ್ಬೇಡ, ದೃಷ್ಟಿ ತೆಗಿಬೇಕು ಅಂತ. ಪ್ರತಿ ಸಲ ಬಂದಾಗ್ಲೂ ಅದನ್ನೇ ಮಾಡ್ತಿರಲ್ಲಮ್ಮ. ಏಯ್, ಮಾತಾಡ್ಬೇಡ, ಬಾಯ್ ಮುಚ್ಚು. ನಾಯಿ ಕಣ್ಣು, ನರಿ ಕಣ್ಣು, ಹಾಳು ಕಣ್ಣು, ರಂಡರ್ ಕಣ್ಣು, ಪಾಪಿ ಕಣ್ಣು, ಪೀಡೆ ಕಣ್ಣು, ಥು 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 ಥು. ಸುಬ್ಬಾ, ತಗೊಂಡೋಗಿ ಆಚೆ ಚೆಲ್ಲು. ಎಷ್ಟು ಸ್ವರ್ಗೋಗಿದ್ಯಾ? ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ಯಾ ಇಲ್ವಾ? ಅದೇ ಬಟ್ಟೆ ಐತೆ, ಬೇರೆ ಬಟ್ಟೆ ತಗೊಳ್ಳಿಲ್ವಾ? ನನ್ ಕೊಟ್ಟು ದುಡ್ಡೆಲ್ಲ ಏನಾಯ್ತು? ಕೂತ್ಕೋ, ಕೂತ್ಕೋ. ಹೇಗಿದ್ದೀರಪ್ಪ? ಕೇಸರಿ ಬಾತ್ ಇಲ್ಲಿದೆ. ತಾತಾ, ಲಾಡು ಲಾಡು. ಇಲ್ಲ ಮಗ, ಆನು, ಚಪಾತಿ ಚಪಾತಿ ಇಲ್ಲಿದೆ. ಆನು, ಸೌಟು ಸ್ವಲ್ಪ ಎಷ್ಟು ಸಣ್ಣ ಆಗು. ತಾಯಂದ್ರಿಗೆ ಏನ್ ಬಡಿಸ್ಬೇಕು ಅಂತ ಗೊತ್ತು. ಮೆಲ್ಗೆ, ಮೆಲ್ಗೆ. ಅಲ್ಲಿ ತಿಂತಿದ್ಯಾ ಇಲ್ವೋ? ಆನು, ಆನಮ್ಮ, ಜಾಣ. ಆನು ಮತ್ತೆ ಯಾಕಿಬ್ರು ಅವ್ನ್ ಹಿಂಸೆ ಕೊಡ್ತಾ ಇದ್ದೀರಾ? ಸುಮ್ನೆ ಇರಿ, ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಮಗು ಎಷ್ಟ್ ದಿನ ಆದ್ಮೇಲೆ ಮನೆಗ್ ಬಂದಿದೆ. ಅದು ಸರಿ. ಸಣ್ಣ, ಗಂಡಿ ಯಾತಕ್ಕೂ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿಟ್ಟಿರು. ಅಂಬುಲೆನ್ಸ್ ಕರ್ಸ್ಬಿಡ್ಲಾ? ಬುದ್ಧಿ. ತಿನ್ನೋ. ನಮಸ್ಕಾರ ಬುದ್ಧಿ. ಮದ್ವೆನಾ? ಹೌದು ಬುದ್ಧಿ, ಮಗಳು ಮದುವೆ. ತಾವು ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀನಿ. ಬಳ್ಳಾರಿ, ಮಜ್ಜಿಗೆ ತಗೊಂಬ. ಜಯವ, ನನ್ ಜಮೀನ್ ತಗೋ ಹೋಯ್ತಾ ಇದ್ದೀನಿ. ಗೊಬ್ಬರ ದೊಡ್ಡ ಬರ್ತದೆ, ಹಂಗೆ ಜಮೀನ್ ಕಡೆ ಕಳಿಸ್ಬಿಡು. ನಮಸ್ಕಾರ ಯಜಮಾನ್ರೆ. ಏನಿಲ್ಲ ಮಾದೇಶ, ಮಗಳು ಮದುವೆ ಬುದ್ಧಿ, ಪತ್ರಿಕೆ ಕೊಡವ ಅಂತ ಬಂದೆ. ಹೌದಾ? ಕೊಡ್ಲಾ? ಇಲ್ಲ ಇಲ್ಲ, ನಮ್ ಬೆಟ್ಟಪ್ಪನವ್ರ ಕೈಗೆ ಕೊಡ್ಬೇಕು. ಯಾಕೆ? ಇಲ್ಲಿ ಕೊಟ್ರೆ ಬೇಡ ಅಂತದ? ನನ್ ಕೈಯಾಗ ಕೊಟ್ರು ಒಂದಯ್ಯ, ಅವನ್ ಕೈಯಾಗ ಕೊಟ್ರು ಒಂದಯ್ಯ. ಕೊಡ್ಲಾ? ಇಲ್ಲ ಇಲ್ಲ, ನಾನು ಅವ್ರ ಕೈನಾಗೆ ಕೊಡ್ಬೇಕು. ಅಯ್ಯ, ಎಲ್ಲಿಂದ ಬಂದೆ ಮೂದೇವಿ? ಅನ್ಸೂಯ, ಏನ್ ತಾತ? ಮಾದೇಶ ಬಂದವನ ಲಗ್ನ ಪತ್ರಿಕೆ ಕೊಡಕ್ಕೆ. ನಿಮ್ಮ ಮಾವನ ಕೈಯಾಗೆ ಮುಡುಕ್ತಾನಂತೆ. ಹೊಸಿಯವನ ಕರಿಯವ. ತಕ್ಕಳಿ ಬುದ್ಧಿ. ಮಗಳ ಮದ್ವೆ ಇಲ್ಲ? ಹ್ಞೂ ಬುದ್ಧಿ. ಗಂಡಿನ ಕಡೆಯವರು ವರದಕ್ಷಿಣೆ ಗಿರದಕ್ಷಿಣೆ ಅಂತ ಏನಾದ್ರು ಕೇಳಿದ್ರಾ? ಇಲ್ಲ ಬುದ್ಧಿ. ಅನ್ಸೂಯ, ಮಾಮ, ಕುಡಿಯೋಕ್ ಸ್ವಲ್ಪ ಮಜ್ಜಿಗೆ ತಗೊಂಬಂದ್ ಕೊಡ. ಬ್ಯಾಡ್ ಬುದ್ಧಿ, ಈಗ ತಾನೇ ಕುಡ್ಕೊಂಬಂದೆ. ಆ ಮನೆಗೆ ಹೋಗಿ ಬಂದ? ಬಡ್ಡಿ ಮಗನೇ, ಎಷ್ಟ್ಲಾ ಧೈರ್ಯ ನಿನ್ಗೆ? ಮೊದ್ಲು ಇಲ್ಲಿ ಮಡಿಬಿಡ್ತಾನ, ಅಲ್ಲಿಗೆ ಹೋಗ್ಬೇಕು. ಗಾಡಿ ಕೂಡ ಇದ್ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದೆಲ್ಲ ನೀನ್ ಅಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಬಂದೆ. ಕ್ಷಮಿಸಿ ಬುದ್ಧಿ. ಅದು ಸದ್ದು ನಿನ್ ಲೆಕ್ಕಾಚಾರ ಎಲ್ಲ ನನ್ಗೆ ತಿಳಿತೈತೆ ಕಣ್ಣ. ಆ ಮುದ್ಕ ಊರ್ ಹಿರಿಯ, 2 ಮದುವೆ ಮಾಡ್ಕೊಂಡವ್ನೆ, ಮಗನ್ಗೂ 2 ಮಡ್ಗವ್ನೆ. ಸಂಸಾರಸ್ಥರು ಅಂತವ್ರೆಲ್ಲ ಮದುವೆಗೆ ಬಂದ್ರೆ ಶುಭ ಆಯ್ತದೆ. ಆದ್ರೆ ನಾನು, ನನ್ಗೇನ್ ಮದ್ವೆನ, ಮುಂಜಿನ, ಗುಂಡ್ರು ಗೋವಿ? ನಮ್ಮಂತವ್ರ ಮದ್ವೆ ಚಪ್ರೆ ಕಾಲಿಟ್ರೆ ಅಪ್ಶಕ್ನ. ಎದ್ದೋಗೋ ಮಾತ್ ಬಿದ್ದೋಗ್ಲಿ ಅಂತ ಕರಿಯೋಗ್ ಬಂದಿದ್ಯಾ ಅಲ್ವೆಲ್ಲ? ಇಲ್ಲ ಬುದ್ಧಿ. ಸುಟ್ಟಾಕ್ಬಿಡ್ತೀನಿ. ಇನ್ನೊಂದ್ ಸ್ವಲ್ಪ ಇಲ್ಲೇದ್ರೆ ಸುಟ್ಟಿ ಹಾಕ್ಬಿಡ್ತೀನಿ ಮಗನ. ಮದ್ವೆ, ಇದು ಪತ್ರಿಕೆ. ಇರ್ಲಾರ್ದವ್ರು ಇರ್ವೇ ಬಿಟ್ಕೊಂಡ್ರಂತೆ. ನನ್ ಕೈ ಮಡಗೋ ಮಗನೇ ಅಂದೆ, ಅವನ್ ಕೈಯಾಗಿ ಮಡಗ್ತೀನಿ ಅಂದೆ. ಅವನ್ ಹೆಂಗ್ ಮಡಗ್ದ ನೋಡ್ದ?